ಗೈಸ್ ಹಿಡು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಅದ ವ್ಲಾಗ್. ಗೈಸ್ ಇವತ್ತೊಂದು ಸ್ಪೆಷಲ್ ದಿನ ಇದೆ ನಮಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ. ಏನು ಅಂದ್ರೆ ಇವತ್ತು ನನ್ನ ಪ್ರೀತಿಯ ಅಮ್ಮನ ಬರ್ಡೇ. ಸೊ ಇವತ್ತು ಅವರ ಜನ್ಮದಿನ. ಏನಾದ್ರೂ ಒಂದು ಸ್ಪೆಷಲ್ ಕೊಡಬೇಕು ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ನಾನು ಮೊನ್ನೆ ಒಂದು ಪ್ರಮೋಷನ್ಗೆ ಹೋಗಿದ್ದೆ, ಹೋಟೆಲ್ ಪ್ರಮೋಷನ್ಗೆ. ಅದರಿಂದ ಸ್ವಲ್ಪ ದುಡ್ಡು ಬಂದಿದೆ. ಸೊ ಅದರಿಂದ ನನ್ನ ಕಡೆಯಿಂದ ಏನಾದರೂ ಒಂದು ಸ್ಮಾಲ್ ಗಿಫ್ಟ್ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ನಾನು ಏನು ಗಿಫ್ಟ್ ಕೊಡ್ತಿದ್ದೀನಿ ಅಂತ. ಮತ್ತೆ ನಾನು ಮತ್ತೆ ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಹೋಗೋಣ ಗೈಸ್. ನನ್ನ ಪ್ಲಾನ್ ಏನಿದೆ ಅಂದ್ರೆ ಲೈಕ್ ಏನಾದರೂ ಒಂದು ಹುಡುಗಿರಿಗೆ ಇಷ್ಟ ಆಗುವಂಥದ್ದು, ಲೈಕ್ ಬಳೆ ಆಗಲಿ, ಮತ್ತೆ ಏನಾದರೂ ಒಂದು ಬಳೆ ಆಗಲಿ, ಮತ್ತೆ ಹೇರ್ ಕ್ಲಿಪ್ಸು ಅದಿದು. ಬಿಕಾಸ್ ನನ್ನ ಹತ್ರ ದೊಡ್ಡ ದೊಡ್ಡದು ಗಿಫ್ಟ್ ಎಲ್ಲ ಕೊಡ್ಸೋಕ್ಕೆ ಅಷ್ಟು ದುಡ್ಡು ಕೂಡ ನನ್ನ ಹತ್ರ ಇಲ್ಲ. ಇರೋದೊಂದು ಏನೋ ಪ್ರಮೋಷನ್ ಇಂದ ಬಂದಿರೋದಿದೆ. ಸೊ ಬನ್ನಿ ಗೈಸ್, ಇವಾಗ ಹೋಗಿ ನೋಡೋಣ ಅದೇನು ಸಿಗುತ್ತೆ ಅಂತ. ಬನ್ನಿ ಹೋಗೋಣ. ಫ್ಯೂಮ್ಸ್ ಅದಾದ್ರೂ ಇದೆ ಚೆನ್ನಾಗಿರೋದು, ಕಮ್ಮಿ ಇದೆ ಪರವಾಗಿಲ್ಲ, ಚೆನ್ನಾಗಿರೋದು ಒಂದು ಕೊಡಿ. ಹಾ ಆ ಥರದ್ದು ಬೇಡ, ಸಮಥಿಂಗ್ ಹ್ಞೂ ಕೊಡಿ, ಯಾವ್ದಾದ್ರು ಒಂದಾಗ್ಲಿ ಕೊಡಿ. ಬಟ್ ಅಲ್ಲ ಒಮೇನಲ್ಲ, ಅದಕ್ಕೆ ನಾನು ಹೇಳಿದೆ. ಕೊಡಿ, ಇಲ್ಲ ಕೊಡಿ, ಏನಾಗಲ್ಲ. ಮನೆಗೆ ಭಾಳ ಇದಾವೆ ಅಮ್ಮನ ಪರ್ಫ್ಯೂಮ್. ನನ್ನ ದುಡ್ಡಲ್ಲಿ ಏನಾದ್ರು ಕೊಡೋಣ ಅಂತ ನಾನು ಅಷ್ಟೇ. ಅದು ಬೇಡ. ಇದು ಇದು ಪಾಸ್ ಪಾರ್ಟ್ ಅಂತಿದೆ ನೋಡಿ, ಅದು 250 ಬಿಡುತ್ತೆ. ಇದೆಷ್ಟಾಗುತ್ತೆ? 180 ಏನೋ ಬಿಡುತ್ತೆ. 180. ಅದಕ್ಕೆ ನಾನು ಕಾರ್ಕೊಂಡು ಅದು ತೋರಿಸಿ. ಚಿಕ್ಕ ಚೆನ್ನಾಗಿದೆ. ಲೈಟ್ ಬರುತ್ತೆ ಇದಲ್ಲ. ಇದು ಲೈಟ್ ಬರುತ್ತೆ. ಹೋಗ್ತಾ ಮೈಲ್ಡ್ ಆಗಿ ಬರುತ್ತೆ. ಏನ್ ಶೆಕೆ ಹಾಕಿರಪ್ಪ. ಸ್ವಲ್ಪ ಆಲ್ಕೋಹಾಲ್ ಭಾಳ ಇದೆ. ಆಲ್ಕೋಹಾಲ್ ಭಾಳ ಬರುತ್ತೆ ಇದರಲ್ಲಿ. ಇದೇ ಚೆನ್ನಾಗಿದೆ ಆಲ್ಮೋಸ್ಟ್. ಇದು ಕಾರ್ಗೋ ಅಂತ ಚೆನ್ನಾಗೈತಿದೆ. ಓಕೆ, ಇದೊಂದು ಕೊಡಿ ಪರ್ಫ್ಯೂಮ್. ಮತ್ತೆ ನೈಲ್ ಪಾಲಿಶ್ ಯಾವ್ದು ತಗೋಣ? ಯಾವ್ದು ಚೆನ್ನಾಗೈತೆ? ನೋಡಿದೀರಾ ನೀವು? ಯಾವ್ದು ತಗೋಣ ಅಕ್ಕ? ಯಾವ್ದಾದ್ರು ಒಂದು ಕಮ್ಮಿ ಬಜೆಟಲ್ಲಿ ಚೆನ್ನಾಗಿರೋದು ಯಾವ್ದಾದ್ರು. ಹೌದಾ, ಇದು ಚೆನ್ನಾಗಿರುತ್ತಾ? 100 ಇದೇ ಕಮ್ಮಿ, 100. ಓಕೆ. ನಮ್ಮ ಅಮ್ಮಂಗೆ ಲೈಟ್ ಕಲರ್ ಭಾಳ ಇಷ್ಟ. ಸ್ವಲ್ಪ ಯಾವ್ದಾದ್ರು ನೀವೇ ನೋಡಿ ಹೇಳ್ತೀರಾ? ನಂಗೆ ಗೊತ್ತಾಗಲ್ಲ ಅಷ್ಟು. ನೋಡಿದ್ದೀರಾ? ನಮ್ಮನ್ನು ನೋಡಿದ್ದೀರಾ? ಓಕೆ ಓಕೆ. ನಮ್ಮಮ್ಮ ಬೆಳ್ಳಗಿದ್ದಾರೆ. ಓಕೆ, ಇದಾರೆ ಬೆಳ್ಳಗಿದ್ದಾರೆ. ಇಲ್ಲ ಬೆಳ್ಳಗಿದ್ದಾರೆ. ಹೌದು, ಈ ಥರ ಇದೆ ಅನ್ಸುತ್ತೆ ಅಮ್ಮನ ಹತ್ರ. ಎಲ್ಲ ಇದೆ. ನಾನು ಏನಾದರೂ ಒಂದು ಚಂದ ತಗೊಂಡು ಹೋಗ್ಬೇಕಂತ ನನಗೆ ಅಷ್ಟೇ, ಏನೇನಿಲ್ಲ. ಓಕೆ, ನಮ್ಮೊಂದು ಫೇವ್ರೇಟು ಪಿಂಕು. ಯಾವ್ದಾದ್ರು ಲೈಟ್ ಪಿಂಕ್, ಯಾವ್ದಾದ್ರು ಬೇಬಿ ಪಿಂಕು, ಯಾವುದೋ ಒಂದು ಕೊಡಿ ನೋಡೋಣ. ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಲೈಟಾಗಿ ಚೆನ್ನಾಗಿದೆ. ಇದು ಚೆನ್ನಾಗಿತ್ತು. ಇದೊಂದು ಪರ್ಫ್ಯೂಮ್ ಆಯಿತು, ನೇಲ್ ಪಾಲಿಶ್ ಆಯಿತು, ಮತ್ತು ಇಯರಿಂಗ್ಸ್. ಯಾವುದಾದ್ರೂ ಇಯರಿಂಗ್ಸ್ ಕೊಡಿ. ಫಸ್ಟ್ ಕ್ಲಿಪ್ಸ್ ನೋಡೋಣ. ಹೇರ್ ಕ್ಲಿಪ್ಸ್ ಸೈಜ್ ಎಷ್ಟು ಅಂತ ಗೊತ್ತಾಗಲ್ಲ ಬ್ರೋ. ನಂಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಕೇಳಿದೆ, ನೀವು ಗೊತ್ತಾಗುತ್ತೆ ಅಂತ. ಮೀಡಿಯಂ.
ಅಕ್ಕ ಥರ ಇದ್ದಾರೆ. 2 4 ಆಗುತ್ತೆ ಅವ್ರಿಗೆ. ಹಾಂ ಓಕೆ. ಯಾವ್ದು ಆಗ್ತದೆ 80 100 130 150 150 150 170. ಓ, 1 ಡಜನ್ನು. ಒಂದು ಡಜನೇ ಬರೋದು. ಹಾಂ, ಈ ಥರದ ಇದು ಚೆನ್ನಾಗಿದೆ. ಯಾವುದು ಇದಾ? ಇದೆಷ್ಟು? 150. 150. ಓಕೆ, ಇದ್ರಲ್ಲಿ ತಗೋಣ. ನನಗೇನು ಇದರಲ್ಲಿದೆ ಅದೇ ಇದ್ರಲ್ಲಿ ಚೆನ್ನಾಗಿ, ಇದು ಚೆನ್ನಾಗಿದೆ. ಲೈಕ್ ಎಲ್ಲ ಹೊತ್ತಾಗಿ ಬಂದಿರೋದು. ಓಕೆ ಓಕೆ, ಇದ್ರಲ್ಲಿ ಕೊಟ್ಬಿಡಿ. ಕಲರ್ ಇದೇ ಇರಲಿ. ಪಿಂಕೇ ಅಲ್ಲ ಇದಾ? ಓಕೆ, ಇದು ಕೊಟ್ಬಿಡಿ. ಲ್ಯಾವೆಂಡರ್ ಟೈಪ್ ಏನಿದೆ. ಆನಿಯನ್ ಪಿಂಕ್. ಇದೊಂದು ಇರಲಿ. ಡಜನ್ ಸಾಕಾ? 1 ಡಜನ್. ಇಯರಿಂಗ್ಸ್ ಯಾವ್ದು ತಗೋಣ ಅಂತ ಡೌಟ್ ಆಗ್ತೈತೆ. ಅಮ್ಮ ಅದು ಆ ಥರ ಹಾಕಲ್ಲ ಅಣ್ಣ. ಅಲ್ಲಿ ವೈಟ್ ಕಲರ್ ಇದೆಲ್ಲ ಅದು ಕೊಡಿ. ಅಲ್ಲಿ ಫಸ್ಟಿಗೆನೆ ವೈಟ್ ಕಲರ್ ಇದೆ ನೋಡಿ. ಯಾವುದು? ಸಿಂಪಲ್ ಆಗಿ ಚೆನ್ನಾಗೈತಲ್ಲ ಇದು. ಓಕೆ ಅಣ್ಣ, ಇದೆಷ್ಟು? 150. 150. ಕಮ್ಮಿ ಆಗಲ್ಲ? ಡಿಸ್ಕೌಂಟ್ ಹೋಗುತ್ತಾ? ಓಕೆ, ಚೆನ್ನಾಗಿದೆ. ಚೆನ್ನಾಗೈತಲ್ಲ. ಸರಿ ಸರಿ ಅಣ್ಣ, ಇದೊಂದು ಇಲ್ಲಿ. ಮತ್ತೆಂತ ಅಣ್ಣ? ಏರ್ ಕ್ಲಿಪ್ಸ್ ಬೇಕಿತ್ತು. ಇದ್ರಲ್ಲೂ ಸೆಲೆಕ್ಷನ್ಸ್ ಮಾಡ್ಬೇಕಲ್ಲ. ಇದ್ರಾಗೂ ಕಲರ್ಸ್ಗಳಿದಾವೆ. ಕಲರ್ಸ್ ಅಲ್ಲ, ಈ ತರ ಶೇಪ್ಸ್ ಇದೆ, ಈ ತರ ಇದೆ. ಅದೇ ಡಿಫ್ರೆಂಟ್ ಕಲರ್ಸ್ಗಳು ಇದಾವಲ್ಲ. ಇದೊಂದಿಲ್ಲ, ಇದು ಚೆನ್ನಾಗಿದೆ. ಲೈಟ್ ಕಲರ್ಸ್ ಅದೆಲ್ಲ. ಇದು ಚೆನ್ನಾಗಿದೆ. ಅಂದ್ರೆ ನಮ್ಮ ಅಮ್ಮಂಗೆ ಆಲ್ಮೋಸ್ಟ್ ಪಿಂಕ್ ಬಹಳ ಇಷ್ಟ, ಮಮ್ಮಿಗೆ. ಅಂದ್ರೆ ಅದು ಟ್ರಾನ್ಸ್ಪರೆಂಟ್ ಬರುತ್ತಲ್ಲ, ಕಲರ್ ಚೆನ್ನಾಗಿ ಪಿಂಕಿಶ್ ಇದೆ ಅಲ್ಲ, ಇದು ಸ್ವಲ್ಪ ಚೆನ್ನಾಗಿದೆ. ಈ ಶೇಪ್ ಚೆನ್ನಾಗಿದೆ. ಇದೊಂದಿಲ್ಲಿ ಯಾಕೆ, ಇದೊಂದಿಲ್ಲಿ. ಮತ್ತೆ ತಡ್ರಿ, ಇದಾಗುತ್ತಾ ನಮ್ಮ ಅಮ್ಮಗೆ? ಆಗುತ್ತೆ. ಸರಿ ಆಯ್ತು, ಇದೊಂದಿಲ್ಲಿ. ನಾವು ಮುಂದೆ ಥಿಕ್ ಹೇರ್ಸ್, ಅದಕ್ಕೆ. ಹಂಗಾದ್ರೆ ಇದು ತಂದ್ಬಿಡಿ, ಈ ತರ ಹ್ಮ್ ಫಿಟ್ ಆಗಿರುತ್ತೆ ಅಂದ್ರೆ ಅದ್ರಲ್ಲಿ ತಂದ್ಬಿಡಿ. ಇದು ಇದೆ. ಎಷ್ಟಿದೆ ಒಂದಕ್ಕೆ? ಅದು 35 30. ಓ, ಹಾಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ. ಇನ್ನೊಂದು ತಗೊಂಡೋಣ ಕರ್ಣ, ಲಾಸ್ಟು. ಲೈಟ್ ಕಲರ್ಸ್ ಅದೇ ನೋಡ್ತೀವಿ. ಇದಾ? ಇದು ಇದೆಯಲ್ಲ ಈ ಥರದ್ದು. ಇದು ಚೆನ್ನಾಗಿದೆ. ಮತ್ತೇನು? ಇಯರಿಂಗ್ಸು, ಬಳೆ ಆಯ್ತಾ? ಇಯರಿಂಗ್ಸ್ ಒಂದು ಆಗಿದೆ. ಇಯರಿಂಗ್ಸ್ ಆಗೈತಲ್ಲೋ? ಇಯರಿಂಗ್ಸ್ ಆಗಿದೆ ಅಣ್ಣ. ಇದು ಎಷ್ಟಾಯ್ತು ಎಲ್ಲ ಸೇರಿ ನೋಡಿ, ಡಿಸ್ಕೌಂಟ್ ಆಗಿ ನೋಡಿ ಹೇಳಿ. ಅಲ್ಲ, ಇನ್ನು ಉಳಿದ್ರೆ ಏನಾದರೂ ತಗೋತೀನಿ, ಲಿಪ್ಸ್ಟಿಕ್ ಏನಾದರೂ ಒಂದು. ನನ್ನ ಹೆಸರು ಯಶವಂತ್ ಅಂತ. ₹600. ಇದೊಂದು 150 ಡಿಸ್ಕೌಂಟ್ ರೇಟ್. ಅಷ್ಟೇ. ಆಮೇಲೆ ಅಷ್ಟೇ 735. ಓಕೆ, ಯಾವ್ದಾದ್ರು ಇದು ಲೆಸ್ ಮಾಡಿಬಿಡಿ. ಲೆಸ್ ಮಾಡಿಬಿಡೋದು. ಸರಿ ಆಯಿತು. ತೆಗಿರಿ ಅದು. ಲೆಸ್ ಮಾಡಿ. ಅಷ್ಟೇನಾ? ಓಕೆ, ₹700. ಗಿಫ್ಟು ಪ್ಯಾಕ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಗೈಸ್ ನಾವು ಹೆಂಗೆ ಮಾಡ್ತಿದ್ದೀವಿ ಅಂದರೆ, ಒಂಥರ ಏನೋ ದೊಡ್ಡ ಗೋಲ್ಡ್ ಪೂರ್ತಿ ಏನೋ ಪ್ಯಾಕ್ ಮಾಡಿಸ್ಕೊಂಡಿರೋ ಥರ ಮಾಡ್ತಿದ್ದೀವಿ. ನೋಡೋಣ, ಮುಂದೆ ಆ ಟೈಮ್ ಕೂಡ ಬರುತ್ತೆ, ಅದನ್ನು ಮಾಡ್ಸೋಣ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಸಪೋರ್ಟು ಮತ್ತು ನಿಮ್ಮ ಕರೇಜ್ ಇದ್ದರೆ ಗೋಲ್ಡ್ ಕೂಡ ಮಾಡ್ಸೋಣ, ಅದರಲ್ಲೇನಿದೆ ಗೈಸ್. ಫಸ್ಟು ಇವಾಗೇನು ನನ್ನ ಪ್ರಮೋಷನಲ್ಲಿ ಎಷ್ಟು ದುಡ್ಡು ಬಂದಿತ್ತು ಅದನ್ನು ಅರ್ಧ ದುಡ್ಡು ದೇವ್ರಿಗೆ ಹೋಗಿದೆ, ಇನ್ನರ್ಧ ದುಡ್ಡು ನನ್ನ ದೇವ್ರಿಗೆ ಹೋಗಿದೆ.
ಸೊ ಏನು ಮಾಡೋಂಗಿಲ್ಲ ಗೈಸ್, ಮಮ್ಮಿ ಬರ್ಡೇ ಅಲ್ಲ, ಕೊಡಿಸ್ಲೇಬೇಕು, ಕೊಡಿಸ್ತೀನಿ ಕೂಡ. ನೆಕ್ಸ್ಟು ಇನ್ನು ಭಾಳ ಪ್ರಮೋಷನ್ಸ್ ಎಲ್ಲ ಬಂದಾಗ ಇನ್ನು ಇದಕ್ಕಿಂತ ಸ್ವಲ್ಪ ಮೇಲೆ ಕೊಡ್ಸೋಕೆ ಥರ ಯೋಚನೆ ಮಾಡ್ತೀನಿ, ಹಾಗೂ ಟ್ರೈ ಕೂಡ ಮಾಡ್ತೀನಿ. ಇವಾಗ ಇಷ್ಟಕ್ಕೆ ಸಾಕು, ಇದರಲ್ಲೇ ಖುಷಿ ಆಗ್ತಾರೆ. ನಮ್ಮ ಅಮ್ಮ ಏನು ಪ್ರಾಬ್ಲಮ್ ಇಲ್ಲ, ಖುಷಿ ಆಗ್ತಾರೆ. ಗೈಸ್ ಇವಾಗ ನಾವು ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಟ್ರೆಂಡ್ಸಿಗೆ ಬಂದಿದ್ದೀವಿ, ಆಂಟಿ ಮತ್ತು ಅಮ್ಮ. ಸೊ ಬನ್ನಿ ಹೋಗಿ ಏನೋ ಡ್ರೆಸ್ ಅಂತೆ ಅಮ್ಮಿಗೆ ತಗೊಂಡು ಚಾಯ್ಸಸ್ ಇದ್ದಾವೆ, ಇನ್ನೂ ಸೆಲೆಕ್ಟ್ ಮಾಡಿಲ್ಲ ಮಮ್ಮಿ. ಸೆಟ್ಟೆ ಆಗ್ತಿಲ್ಲ ನನಗೆ, ಸೆಟ್ ಆಗ್ತಿಲ್ಲ ಕಣೆ. ನಾವು ನೋಡಿ ನಿಂಗೆ ಯಾವ್ದು ಇಷ್ಟ ಆಗ್ತದೆ ಅತ್ತಾಗ. ಚೆನ್ನಾಯ್ತು ನೋಡಿ. ಇವಾಗ ಟ್ರೆಂಡ್ಸಲ್ಲಿ ಏನು ಇಷ್ಟ ಆಗಿಲ್ಲ. ಇವಾಗ ಸಿ ಕೋಡಿಗೆ ಹೋಗ್ತಾ ಇದ್ದೀವಿ. ಈ ಏರಿಯಾ ಪೂರ್ತಿ ಅಂಬಾನಿ ಏರಿಯಾ ಆಗಿಬಿಟ್ಟಿದೆ. ಅಲ್ಲಿ ಗೈಸ್ ಅಲ್ಲಿ ನೋಡಿ, ಅಲ್ಲಿ ಝೀ ಕೋಡ್ ಇದೆ, ಸಾರಿ ಝೂಡಿಯೋ ಇದೆ, ಇಲ್ಲಿ ಝೀ ಕೋಡ್ ಇದೆ, ಅಲ್ಲಿ ಟ್ರೆಂಡ್ಸ್ ಇದೆ, ಅಲ್ಲಿ ರಿಲಯನ್ಸ್ ಇದೆ. ನೋಡಿ ಈ ಏರಿಯಾ ಪೂರ್ತಿ ಅಂಬಾನಿ ಏರಿಯಾ. ಮಮ್ಮಿ ಬೇಡವಾ ಝೂಡಿಯೋನಾ? ಓ ಅಚ್ಚಾ, ಝೂಡಿಯೋಗಂತೆ ಗೈಸ್. ಇವಾಗ ಝೂಡಿಯೋಗೆ ಎಂಟ್ರಿ. ಸೊ ಅಲ್ಲಿ ಶಾಪಿಂಗ್ ಮಾಡಿಸೋದು ಆಗಲೇ ನಮ್ಮಮ್ಮ ನೋಡ್ತಿದ್ದೆ, ನೋಡಿ ಬಟ್ಟೆ. ಬನ್ನಿ ಹೋಗೋಣ. ಗೈಸ್ ಇವಾಗ ನಾನು ಮತ್ತೆ ನನ್ನ ತಮ್ಮ ಬರ್ಡೇ ಗರ್ಲ್ ಇವಾಗ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಬಟ್ ಬರ್ಡೇ ಇರೋದು ನಮ್ಮ ಅಮ್ಮಂದು, ಪಾರ್ಟಿ ಕೊಡಿಸ್ತಾ ಇರೋದು ನಮ್ಮ ಮಾಮ. ಇಮ್ಯಾಜಿನ್ ಮಾಡಿ, ಇವ್ರ ಅಣ್ಣ ಇವ್ರಿಗೆ ಎಷ್ಟು ಕೇರ್ ತಗೋತಾರೆ ಅಂತ. ಸೊ ಅದಕ್ಕೆ ನಮ್ಮ ಬೇಗ ಬೇಗ ರೆಡಿ ಆಗ್ಬಿಟ್ಟು, ನಮ್ಮ ಅಣ್ಣ ಪಾರ್ಟಿ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಆಗಿ. ಏನ್ ಮಮ್ಮಿ? ಕೇರ್ತಾ ಅಂತಾನೆ ಕೊಡಿಸ್ತಾನೆ. ಸೊ ಅದಕ್ಕೋಸ್ಕರ ನಮ್ಮ ಮಾಮ ಪಾರ್ಟಿ ಅಂತ ಕೊಡ್ಸೋದು ಹೋಗ್ತಾ ಇದ್ದೀವಿ, ನಾನು ಮತ್ತೆ ಮಮ್ಮಿ ಮತ್ತೆ ಕರಣ್. ಸೊ ಬನ್ನಿ ಇವಾಗ ಆನಂದ್ ರೆಸ್ಟೋರೆಂಟ್ಗೆ ಹೋಗೋಣ. ಗೈಸ್ ಇವತ್ತು ಇವ್ರದೇ ನೋಡಿ ಪಾರ್ಟಿ. ಮಾಮ ನನ್ನ ತಂಗಿದು ಪಾರ್ಟಿ ನಾನೇ ಕೊಡಿಸ್ತೀನಿ. ಗೈಸ್ ಆಗ್ಲೇ ಕೇಕ್ ಕೂಡ ರೆಡಿ ಐತೆ, ಐಸ್ ಕ್ರೀಮ್ ಇದ್ರೆ ಇಟ್ಬಿಟ್ಟವ್ರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಮಮ್ಮಿ. ಅವನು 5 ಅವ್ನು ಕಟ್ತಿಲ್ಲ, ಅವ್ನು ಕಟ್ತಿಲ್ಲ, ಐದು ಜನ ಕಟ್ ಮಾಡ್ತಿದ್ದಾರೆ. ಅವ್ನು ಕಟ್ತಿಲ್ಲ. ಯಾರಿಗೆ ಫಸ್ಟ್ ತಿನ್ನಿಸ್ತಾರೆ ಗೊತ್ತಿಲ್ಲ. ಗೊತ್ತಿಲ್ಲ. ಬಾಯ ಅಂತೀನಿ. ಬನ್ನಿ 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 ಫಸ್ಟ್ ಬನ್ನಿ. ನೆಕ್ಸ್ಟ್ ಯಾರಿಗೆ ಬಾ ಬನ್ನಿ ಬನ್ನಿ ಬನ್ನಿ. ಬನ್ನಿ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಚಂದು ಚಂದು ಸಾರಿ ಬಿಲ್ ಕೊಡೋದೇನೆ. ನೀನ್ ಕೈ ಬಿಡ್ ಮಾಮ, ಮಮ್ಮಿ ತಿನ್ಸ್ಲಿ. ನಮ್ಮ ಅಪ್ಪು ಅಂತ ಹೇಳು. ನಮ್ಮ ಅಫು ಬಾಯ್, ಅಫು ಬಾಯ್. ಕಳ್ಳ ಏನೋ ತಗೊಂತೀಯ ನೋಡಲಿ. ಇಲ್ಲ
ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ನೀವ್ ಯಾಕಂಗ್ ಕೇಕ್ ಇಟ್ಕೊಂಡು ಅಡ್ಡಾಡ್ತಿದ್ರಿ? ತೆಗಿ ಮಮ್ಮಿ ಇಲ್ಲಿ ಬೇಕಾ ನಮ್ಮ ಅಮ್ಮಕ್ಕಿಂತ ನೀನೇ ಫುಲ್ ಎಕ್ಸೈಟ್ ಆಗಿದೆಯಲ್ಲ. ಕಳ್ಳಿ ಗೊತ್ತಿತ್ತು ಇದಕ್ಕೆ ಅಂತ ಗೊತ್ತಿತ್ತು ಕಡೆ. ಚೆನ್ನಾಯ್ತಾ ಅಮ್ಮಿ? ಸ್ಮಾಲ್ ಗಿಫ್ಟ್ ಇದು, ನೋಡೋಣ ಇನ್ನೊಂದ್ಸಲ ಬೇರೆದಕ್ಕೆ ಏನಾದ್ರು ಬಂದ್ರೆ ಇನ್ನು ದೊಡ್ಡದೇ ಕೊಡ್ಸೋಣ. ಅದರಲ್ಲೇನು ಹುಷಾರು ಬಳೆ ನೋಡಿ ಹೆಂಗೈತೆ, ಬಳೆ ನೋಡಿ ಚೆನ್ನಾಗಿದ್ದಾವೆ. ಇಲ್ಲ ಏನು ತಗೊಂಡೋಗಿಲ್ಲ, ತೆಗೆದು ನೋಡಿ ಬಳೆ ತೆಗೆದು ನೋಡಿ. ಆಗ್ತತೆ ಇಲ್ಲ ನಮಗೆ ನಾವು ಕೇಳ್ಬೇಕಲ್ಲ ಅತ್ತೆ. ಅಯ್ಯೋ ನಿನ್ ಫೇವ್ರೇಟ್ ಪಿಂಕ್ ಅಲ್ಲ ಮಮ್ಮಿ? ಪಿಂಕ್ ಲೈಟ್ ಪಿಂಕ್ ಅದಷ್ಟೇ. ತಡಿಯೋ ನಮ್ಮಮ್ಮ ಓಪನ್ ಮಾಡ್ಲಿ, ತಡಿಯೋ. ಅಯ್ಯೋ ನೀನ್ ನೋಡ್ ಮಮ್ಮಿ ಇವಾಗ. ಚಂದ ಹತ್ರ ಐತಪ್ಪ. ಆಯ್ತು ಬಿಟ್ರು ಮಮ್ಮಿ. ಎಲ್ಲ ಇಷ್ಟ ಆಯ್ತಾ? ಕಲರ್ ಎಲ್ಲ ಓಕೆನಾ? ಹಾಂ ಮತ್ತೆ ಮನೇಲಿ ಮಾತಾಡೋಣ. ಹಾಂ ಸರಿ ಆಯ್ತು. ಹಾಂ ಪ್ಯಾಕ್ ಮಾಡಿ ಇಟ್ಬಿಟ್ಟು ಮಮ್ಮಿ ಒಳಗೆ. ಖುಷಿ ಆಯ್ತಾ ನಮ್ಮ ಮಕ್ಕಳು ಕೊಟ್ಟಿದ್ದು? ಸರ್ಪ್ರೈಸ್ ಆಯ್ತು. ಏನು ಹೇಳಿಲ್ಲ ನೀವು? ಏನೂ ಹೇಳಿಲ್ಲ, ನಮಗೂ ಗೊತ್ತಿಲ್ಲ. ಎಸ್ ಹೆಂಗೆ ನಾವು ಗೊತ್ತಾಗ್ತದೆ ನಮಗೆ. ಅಯ್ಯೋ ಸುಮ್ಮನೆ ಇಲ್ಲ, ನೀನು ಜುವಾಗ್ಲೂ ತಗೊಂಡೋಗಿ ನೋಡ್ಕೊಂಡು ಹೋಗಿದ್ದೆ, ಅದು ಒಪ್ಕೊಂತೀನಿ. ನೋಡ್ಕೊಂಡು ಹೋಗಿದ್ದೆ ಬಟ್ ಬಳೆ ತಗೊಂಡೋಗಿಲ್ಲ. ನೋಡ್ಕೊಂಡು ಹೋಗಿದ್ದೆ, ಅದು ಒಪ್ಕೊಂತೀನಿ. ಒಟ್ಟು ಚೆನ್ನಾಗಿತ್ತಾ? ಅಷ್ಟೇ ಸಾಕು. ಹಾಂ ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು. ಓ ಫ್ರೆಂಚ್ ಫ್ರೈಸ್ ಗೈಸ್. ಇಲ್ಲೆಲ್ಲರೂ ಕುತ್ಕೊಂಡು ಮಾತಾಡ್ತಿದ್ರೆ ಇಲ್ಲಿ ನೋಡ್ರಿ ಇವನು. ಏಯ್ ಬರ ಎದ್ದು ನಡಿಯಲ್ಲ. ಯಾರ್ದಾಯ್ತು ಯೂಟ್ಯೂಬ್? ತಡಿ ಒಂದೊಂದು ಸೆಕೆಂಡ್ ತಡಿ. ಇವ್ರದ್ದು ಯಾರ್ದಾರ್ದು ಯೂಟ್ಯೂಬ್ ನೋಡ್ಬಾರ್ದು ನೀನು. ನಂದು ಇಲ್ಲಿ ನೋಡಿ ಇದೆ ನಂದು. ಹಿಂಗೆ ಲೈಕ್ ಕೊಡ್ಬೇಕು. ತಡಿ ನಿನ್ಗೆ ಕೊಡ್ತೀನಿ ತಡಿ. ಇದೊತ್ತು ಹಾಂ ಇದೆ. ಹಾಂ ನೋಡಿ ಇಲ್ಲಿ ನೋಡು, ಪರ್ಫ್ಯೂಮ್ ಕೊಡ್ತೀನಿ ಅದನ್ನು. ನನ್ನ ಐಡಿ ನೀಟಾಗಿ ಹೊತ್ತು. ಇದು ನನ್ನ ಐಡಿ ಸರಿನಾ? ಸಬ್ಸ್ಕ್ರೈಬ್ ಮಾಡಿದ್ಯಾ? ಹಾಂ ನೋಡಿ ನಿಮ್ಮಪ್ಪ ನೋಡಿ, ನಿಮ್ಮಪ್ಪ. ಸರಿ ಆಯ್ತು, ಬಾಯ್. ಹೋಗಿ ಸಾಕು. ಚೆನ್ನಾಗಿ ಹೇಳ್ಕೊಬಿಡಪ್ಪ. 5 ಬಟರ್ ನಾನ್ ಕೊಟ್ಬಿಡು. ಎಲ್ಲ ಒಂದೊಂದು ಬರುತ್ತೆ. ಏನಾದ್ರು ಒಂದು ಪೀಸ್, ಸಿಂಗಲ್ ಪೀಸ್ ಬರುತ್ತೆ. ಇದು ಗ್ರೇವಿ ಕೊಡ್ತೀಯಾ? ಫಸ್ಟ್ ಇವಾಗ ಮಶ್ರೂಮ್ ಪೆಪ್ಪರ್ ಡ್ರೈ ಬಂತು.
ಗೈಸ್ ಮಶ್ರೂಮ್ ಪೆಪ್ಪರ್ ಮಸ್ತ್ ಇದೆ ಗೈಸ್, ಕ್ರಂಚಿ ಸೂಪರ್. ಫ್ರೆಂಚ್ ಫ್ರೈಸ್ಗೆ ಏನ್ ಹತ್ಲು ಗೊತ್ತಾ, ಅಯ್ಯೋ ಬೇರೆ. ತಿನ್ನೆ ಇವಾಗ ಅಷ್ಟು ತಿನ್ನೆ. ಹೌದು, ಅವಳಿಗೆ ಹೇಳಕ್ ಬರ್ತಾ ಇಲ್ಲ, ಅಲ್ಲಿಗೆ ಹೋಗನ್ ಬಾ ಅಂತಿದ್ದಾಳೆ. ನಾ ಏನಕ್ಕೆ ಇವಾಗ ಸೈಡ್ಸಿಗೆ ದಾಲ್, ಕಾಜು ಮಸಾಲ, ಪಾಲಕ್ ಪನ್ನೀರ್, ರೋಟಿ ಮಸ್ತ್ ಇರುತ್ತೆ ಟೇಸ್ಟ್. ಟ್ರೈ ಮಾಡೋಣ. ಚೆನ್ನಾಗೈತೆ ಊಟ ಎಲ್ಲ? ಸೂಪರ್ ಆಗೈತಿ. ಇವಾಗ ಎಲ್ಲ ಮುಗೀತು, ರೈಸ್ ಕೂಡ ತಿಂದ್ವಿ. ವೆಜ್ ಬಿರಿಯಾನಿ ರೈಸ್ ಅನ್ಬಿಟ್ಟಾಗ್ಲೇ ಐಸ್ ಕ್ರೀಮ್ ಪಾರ್ಟಿ ಮಾಡ್ತಾರೆ ಎಲ್ರು. ರಶಿಕಾ ನೀನ್ ತಿಂದಾಗ್ಲೇ ನನ್ ಬಿಟ್ಟು ತಿಂದೇನೆ. ನನಗ್ ಕೊಡೋ ಹಾ, ಬಿಚ್ಕೊಡ್ಬೇಕಾ? ನಾನ್ ತಿನ್ನ, ನಾನ್ ತಿಂತೀನಿ ಪ್ಲೀಸ್. ಬಿಚ್ಕೊಡ್ಬೇಕಾ? ನಾನ್ ತಿನ್ನ. ಹಾ, ಹಾಯ್ ಎಲ್ರಿಗೂ ನಮಸ್ಕಾರ. ನಂದು ನಿನ್ನೆ ಬರ್ಡೇ ಆಯ್ತು. ಸರ್ಪ್ರೈಸ್ ಆಗಿ ನನ್ನ ಮಕ್ಕಳು ನನಗೆ ಗಿಫ್ಟ್ ಕೊಟ್ರು. ಅವನಿಗೆ ಇವಾಗ 18 ವರ್ಷ. ಎಷ್ಟು ಗಿಫ್ಟ್ ಅಂತಂದ್ರೆ ಇದೆ, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ಸರ್ಪ್ರೈಸ್ ಆಗಿ ಕೊಟ್ಟಿರೋ ಗಿಫ್ಟ್ ಇದು. ಅದು ನಿನ್ನೆ ಎಲ್ಲ ಗಿಫ್ಟ್ ತೋರಿಸಿದೀವಿ ನಾವು, ಅದ್ರ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ್ಯಾವುದು ಅಂತೇಳಿ. ನನಗೆ ಹೇಳಕ್ಕಾಗಲ್ಲ, ಅಷ್ಟು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದು ಯಾವುದು ಅಮೌಂಟು ಏನು ಅಂತೇಳಂತ ನಿಮಗೆ ಗೊತ್ತಾದ್ರೆ, ನಾನಂತೂ ಕೊಟ್ಟಿಲ್ಲ ಅವನಿಗೆ ಅಮೌಂಟು. ಅವನಿಗೊಂದು ಪ್ರಮೋಷನ್ ಬಂದಿತ್ತು, ಹೋಟೆಲ್ ಪ್ರಮೋಷನ್ ಇತ್ತು. ಆ ಅಮೌಂಟ್ ಅಲ್ಲಿ ಫಸ್ಟ್ ಪ್ರಮೋಷನ್ ಒಂದು ಹೌದು ಅಮೌಂಟ್ ನನಗೆ ದುಡ್ಡು ಕೊಡಕ್ಕೆ ಅಂತ ಬಂದ ಅಮೌಂಟ್. ಅದನ್ನ ತಗ ಮಮ್ಮಿ ಫಸ್ಟ್ ನೀನೇ ಇಟ್ಕೊಂಡ್ಬಿಡು ಅಂತೇಳಂತ. ಫಸ್ಟ್ ಇಂದು ಪ್ರಮೋಷನ್ ಅಲ್ವಾ, ನಾನು ಇಟ್ಕೊಂಡ್ರೆ ಸರಿ ಆಗಲ್ಲ. ಫಸ್ಟು ನಾವೊಂದು ದೇವ್ರು ನಂಬ್ತೀವಿ ಭಾಳ. ದೇವ್ರು ಅಂತಂದ್ರೆ ಗೊತ್ತು ನಿಮಗೆ ಯಾವುದು ನಂಬ್ತೀವಿ ಅಂತೇಳಿ. ನಾನು ಆಲ್ರೆಡಿ ವಿಡಿಯೋದೆಲ್ಲ ಹೇಳಿರ್ತಾನೆ. ನಾವು ರಾಘವೇಂದ್ರ ಸ್ವಾಮಿ ಅಂತಂದ್ರೆ ನಮಗೆ ತುಂಬಾ ಇಷ್ಟ. ಆದ್ರೆ ಇಷ್ಟ ಅನ್ನೋದ್ಕಿಂತ ಭಕ್ತಿ ಜಾಸ್ತಿ. ನಾವು ಗುರುವಾರ ಹೋಗ್ದಲೆ ಟಿಫನ್ ಮಾಡಲ್ಲ. ಅಲ್ಲಿಗೆ ಹೋಗ್ದಂಗಿದ್ರೆ ಸಮಾಧಾನ ಆಗಲ್ಲ ನಮಗೆ. ನಾನು ಹೇಳಿದ್ದೆ, ನಿನಗೆ ಯಾವುದೇ ಒಂದು ಪ್ರಮೋಷನ್ ಬರಲಿ, ಯಾವುದಾರ ಆಗಲಿ, ಇವಾಗೆಲ್ಲ ಮುಂದೆ ಒಂದ್ ದಿವಸ ನಿನಗೆ ಅಮೌಂಟ್ ಬಂದಾಗ ನೀನು ಅರ್ಧ ಗುರುಗಳಿಗೆ ಹಾಕ್ಬೇಕಪ್ಪ ಅಂತ ನಾನು ಹೇಳಿದ್ದೆ. ಅದು ಹೇಳಿ ಒಂದು ವಾರ 10 ದಿವಸ ಆಯ್ತಲ್ಲ, 10 ದಿವಸ 11 ದಿವಸಕ್ಕೆ ಅವನಿಗೊಂದು ಪ್ರಮೋಷನ್ ಸಿಕ್ತು. ಅದು ಹೋಟೆಲ್ದು ಪ್ರಮೋಷನ್ ಸಿಕ್ತು. ಹೋದ, ಪ್ರಮೋಷನ್ ಮಾಡ್ಕೊಂಬಂದ, ಅಮೌಂಟು ತಾಂಬಂದ. ಅದು ಸ್ವಲ್ಪ ಆದ್ರೂ ನಮಗೆ ಎಷ್ಟೋ ತಂದಿದ್ದೇನಲ್ಲ, ಒಂದ್ ಸ್ವಲ್ಪ ಆದ್ರೂ ಇಷ್ಟ, ಅದೇ ನಮಗೆ ದುಡ್ದು. ಒಂದ್ ಸ್ವಲ್ಪ ತಂದ್ರು ನಮಗೆ ಫಸ್ಟಿಗೆ ಸಿಕ್ತಲ್ಲಪ್ಪ ಪ್ರಮೋಷನ್, ಬಿಡೋ ಹೋಗ್ಲಿ ಅಂತಂದು ಖುಷಿ ಪಟ್ಟು ಅವ್ನು ನನಗೆ ಕೊಡಕ್ ಬಂದ. ಬೇಡಪ್ಪ, ನಾವು ಗುರುಗಳ ಹೆಸರು ಹೇಳ್ಬಿಟ್ಟಿದೀವಿ, ಅದನ್ನ ಅರ್ಧ ಅಮೌಂಟ್ ಗುರುಗಳಿಗೆ ಹಾಕ್ಬಿಡೋಣ, ಅರ್ಧ ಅಮೌಂಟ್ ನೀನ್ ಇಟ್ಕೊ, ನೀನ್ ಏನಾದ್ರು ತಗೊಂಡ್ಬಿಡು ಅಂತ ಹೇಳ್ದೆ. ಅವ್ನು ನನಗೆ ಬೇಡ ಮಮ್ಮಿ, ನೀನೇ ಏನಾದ್ರು ನಿನಗೆ ತಗೊಂಡ್ಬಿಡು ಅಂತೇಳಂತ ಅಂದಾಗ, ಇಲ್ಲ ನನಗೆ ಬೇಡ, ನಿನಗೆ ಏನ್ ಬೇಕಾದ್ರೂ ನೀನು ಒಳ್ಳೇದಕ್ಕೆ ಯೂಸ್ ಮಾಡ್ಕ. ನೀನ್ ಕಾಲೇಜ್ಗೆ ಹೋಗ್ತಾ ಇರ್ತೀಯ, ನಿನಗೇನಾದ್ರೂ ಬುಕ್ಸ್ ಬೇಕಾಗಿರುತ್ತೆ, ಎಲ್ಲಾದ್ರೂ ಹೊರಗಡೆದೇನು ತಿನ್ಬೇಡ, ನಿನಗ್ ಬೇಕಾಗುತ್ತೆ, ಯೂಸ್ ಮಾಡ್ಕ. ನಿನ್ಗೆ ಎಮರ್ಜೆನ್ಸಿ ಅಂದ್ರೆ ನಿನ್ನ ಹತ್ರ ದುಡ್ಡು ಅಮೌಂಟ್ ಇರ್ಬೇಕು, ಹೊರಗಡೆ ಹೋಗ್ತಿರ್ತೀಯ ಅಂತ ಹೇಳಿದ್ವಿ. ಅವನು ಆಯ್ತು ಅಂತೇಳಂತ ಅಮೌಂಟ್ ಹಂಗೆ ಇಟ್ಕೊಂಡಿದ್ದ. ಆದ್ರೆ ನಾನು ಕೇಳಿರ್ಲಿಲ್ಲ ಏನ್ ಮಾಡಿದೀಯಾ ಏನು ಅಮೌಂಟ್ ಅಂತೇಳಂತ. ಇರ್ಲಿ ಬಿಡು, ಇರುತ್ತೆ ಅವನ ಹತ್ರ ಅಂತೇಳಂತ ನಾನು ಸುಮ್ನಿದ್ದೆ. ಆಮೇಲೆ ಬರ್ಡೇ ಬಂತು ಅಂತೇಳಂತ ಹೋಗಿ ಇದೆಲ್ಲ ತಗೊಂಬಂದ್ಬಿಟ್ಟಿದ್ದಾನೆ. ಎಷ್ಟು ಖುಷಿ ಆಯ್ತು ಅಂತಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಖುಷಿ ಆಯ್ತು. ನಾನು ಹೇಳ್ತಾ ಇದ್ದೆ ಅವನಿಗೆ,
ಎಲ್ಲದು ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಯಶು ನೀನ್ ಯಾವಾಗ ಹಂಗ್ ತಂದ್ಕೊಡ್ತೀಯೋ ನನಗೆ ಅಂತೇಳಂತ. ಪಾಪ ಅವನು ಆ ಮಮ್ಮಿ ನಾನು ತಂದ್ಕೊಡ್ತೀನಿ ನೋಡೋಣ, ಟೈಮ್ ಇದೆ ಅಂತ ಹೇಳ್ತಿದ್ದ. ನಾನ್ ಸುಮ್ನೆ ತಮಾಷೆ ಮಾಡ್ತಿದ್ದೆ ಅವನಿಗೆ, ಯಶು ನೀನು ಈ ತರ ನನಗೆ ಒಂದ್ಸರಿ ನಾನು ತಂದ್ಕೊಡೋ ಅಂತ ಹೇಳಂತ. ಆದ್ರೆ ಆ ಮಮ್ಮಿ ತಂದ್ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದ. ಹೇಳ್ತಿರ್ಬೇಕು ಪಾಪ ಅವನೇನು ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಅವನೇನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಏನಿಲ್ಲ, ಓದ್ತಿರೋ ಹುಡುಗ ಅವನು. ನಾನು ಅವನಿಗೆ ಹೇಳಿದ್ನಲ್ಲ ಅಂತ ಒಂದ್ ಕಡೆ ಬೇಜಾರಾಯ್ತು, ಎಲ್ಲಿ ಮತ್ತೆ ನೋವು ಮಾಡ್ಕೊಂತಾನೋ ಅಂತ. ಒಂದ್ ಕಡೆ ಅವನಿಗೂ ಸ್ವಲ್ಪ ಧೈರ್ಯ ಬರ್ಬೇಕು, ಮಾಡ್ಬೇಕು, ಅವನು ಎಲ್ಲಾರಂತಲೂ ಬೆಳಿಬೇಕು, ಓದೋದ್ರಲ್ಲಿ ಇರ್ಬೇಕು, ಈ ತರ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಇವಾಗ ಟೈಮ್ ಬಂತು. ಚಿಕ್ಕದಾದ್ರೂ ಇದು ನನಗೆ ದೊಡ್ಡ ಗಿಫ್ಟ್ ಇದು. ಅವ್ರಿಬ್ರು ಸೇರ್ಕೊಂಡು, ನನ್ ಚಿಕ್ಕ ಮಗ ಇವನು ಸೇರ್ಕೊಂಡು ಇಬ್ರು ಹೋಗಿ ನನಗೆ ಗೊತ್ತಿಲ್ದಂಗೆ ತಾಂಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ. ಸಾಕು ನನಗೆ ಇನ್ನೇನ್ ಬೇಕು ಹೇಳಿ. ಏನು ಗೊತ್ತಾ ಖುಷಿ ಆಗ್ತಿರೋದು, ಇವಾಗ ಎಲ್ಲ ಮಕ್ಳು ನಾರ್ಮಲ್ ಆಗಿ ಅವ್ರ ಅಪ್ಪ ಅಮ್ಮನ್ ಗಿಫ್ಟ್ ಕೊಡ್ಬೇಕು ಅಂದ್ರೆ ಅವ್ರ ಅಪ್ಪ ಅಮ್ಮನ ಹತ್ರನೇ ದುಡ್ಡು ತಗೊಂಡು ಅವರಿಗೆ ಗಿಫ್ಟ್ ಕೊಡ್ತಾರೆ. ಸೊ ಅದು ಡಸಂಟ್ ಮೇಕ್ ಎನಿ ಸೆನ್ಸ್, ಅದು ಸೆನ್ಸೇ ಆಗಲ್ಲ. ಅದೊಂಥರ ಖುಷಿ ಇರುತ್ತೆ, ಅದು ಖುಷಿ ಇರ್ತತೆ, ಬಟ್ ಯಾಕೆ ಏನಾಯ್ತ? ಏನಿಲ್ಲ, ಖುಷಿಗೆ ಅಷ್ಟೇ. ಏನಾಯ್ತು? ನೀರ್ ಬಂತ. ಆದ್ರೆ ನಾನು ಪೇಟೆಗೆ ಹೋದಾಗೆಲ್ಲ ಕರಿತಾ ಇದ್ದೆ ಅವನ್ನ, ಬಾರೋ ಒಂದ್ ಸ್ವಲ್ಪ ಫ್ಯಾನ್ಸಿ ಸ್ಟೋರಿಗೆ ಹೋಗ್ಬೇಕು ಯಶು ಜೊತೆಗ್ ಬಾರೋ ಅಂತ ಕರಿತಿದ್ದ. ಹೋಗ್ ಮಮ್ಮಿ, ನೀನ್ ಫ್ಯಾನ್ಸಿ ಸ್ಟೋರಿಗೆ ಹೋದ್ರೆ ನಾನೇನ್ ಮಾಡೋಣ ಅಲ್ಲಿ, ಹೆಣ್ಮಕ್ಳು ಐಟಮ್ ಹುಡುಗಿಯರ್, ನಾನ್ ಬರಲ್ಲ ಅಂತ ಹೇಳ್ತಿದ್ದ. ಇದೆಲ್ಲ ಹೆಂಗ್ ತಂದ ಅವನು ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಹೋಗ್ಬಿಟ್ಟು ಈ ತರ ಕಲರ್ಸ್, ಈ ಬಳೆ ಆಗ್ಲಿ, ಈ ಕ್ಲಿಪ್ಪು, ಆಮೇಲೆ ಈ ಓಲೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಹಾಕೋದ್ ನಿಮ್ಗೆ ಒಂದ್ಸಲಿ ತೋರಿಸ್ತೀನಿ ನಾನು ಹೆಂಗಿದೆ ಅಂತೇಳಿ. ಆಮೇಲೆ ಇದೊಂದು ಬ್ಯಾಂಗಲ್ ಇದೆ, ನೈಟ್ ಪಾಲಿಶ್ ಇದೆ. ನನಗೆ ಪಿಂಕ್ ಕಲರ್ ಅಂದ್ರೆ ಇಷ್ಟ, ಅವನಿಗೆ ಗೊತ್ತಿರುತ್ತೆ, ಅದಕ್ಕೆ ಎಲ್ಲ ತಗೊಂಡ್ ಬಂದಿದ್ದಾನೆ. ಬಳೆ ಸೈಜ್ ಹೋಗಿ ಕೇಳ್ದೆ ನೀನು? ಇಲ್ಲ, ಅದ್ ನಾನು ಇಲ್ಲೇ ನೋಡ್ಕೊಂಡು ಹೋಗಿದ್ನಾ, ಅಲ್ಲಿ ಅದೇ ತರ ನೋಡಿದ್ರೆ ಹೆಂಗ್ ಗೊತ್ತಾಗಲ್ಲ. ಏನ್ ಗೊತ್ತಾ, ಅಲ್ಲಿ ಒಬ್ರು ಅಕ್ಕ ಇದ್ರು, ಅವರು ನಮ್ಮನ್ನ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋದೆಲ್ಲ ನೋಡಿದ್ದಾರೆ. ಸೊ ಅವ್ರು ನೋಡಿ ನಿಮ್ಮ ಅಮ್ಮಂಗೆ ಈ ಸೈಜ್ ಆಗುತ್ತೆ, ಕರೆಕ್ಟ್ ಆಗಿ ಆಗುತ್ತೆ ಅಂತ ನಾನು ಇಲ್ಲೊಂದ್ಸಲ ನೋಡ್ಕೊಂಡು ಹೋಗಿದ್ದೆ. ನಾನೇ ಇದೇ ಒಪ್ಪಿದ್ದು, ಅವರು ಇದೇ ತೋರಿಸಿದ್ದು. ಚೆನ್ನಾಗೈತೆ ನೋಡ್ರಿ, ಇದು ತಗೊಂಡು ಹೋಗು ಅಂತ ಅವರೇ ಕೊಟ್ಟು ಕಳ್ಸಿದ್ರು. ಚೆನ್ನಾಯ್ತಲ್ಲ? ಸೂಪರ್ ಆಗಿ ಖುಷಿ ಆಯ್ತು ಅವತ್ತು. ಖುಷಿ ಆಯ್ತು. ಸಾಕು ಗೈಸ್, ಇನ್ನೇನ್ ಬೇಕು ಹೇಳ್ರಿ ತಾಯಿಯರಿಗೆ. ಮಕ್ಕಳು ಈ ಚಿಕ್ಕದಾದ್ರೂ ಈ ತರ ಯೋಚನೆ ಮಾಡಿ ತಂದು ಕೊಡ್ತಾರಲ್ವಾ, ಅದೇ ಸಾಕು. ಜಸ್ಟ್ ಬಿಗಿನಿಂಗ್ ಅಷ್ಟೇ ಗೈಸ್, ಇನ್ನು ಬಹಳ ಬಂದೆ. ಬಿಗಿನಿಂಗ್ ಅಂತೆಲ್ಲ ದೊಡ್ಡದು ಚಿಕ್ಕದು ಅಂತ ಅಂತ ಹೇಳ್ತಾ ಇಲ್ಲ. ನಿಮ್ ಯಜಮಾನ್ರು ಕೊಟ್ಟಿರೋ ಗಿಫ್ಟ್ ಮುಂದೆ ನಮ್ದೇನೈತ್ ಮಮ್ಮಿ? ಆ ತರ ಇಲ್ಲ, ಯಜಮಾನ್ರು ಅಂತ ಹೇಳಲ್ಲ. ಖುಷಿ ಆಯ್ತು. ನೀನೀಗ ಥಾಟ್ ಬಂತಲ್ಲ, ನನ್ ಮಮ್ಮಿ ಕೊಡ್ಬೇಕು ನಾನು, ಅದೇ ದುಡ್ಡು ಏನ್ಕಾರು ಬೇರೆದು ಖರ್ಚು ಮಾಡ್ಕೇನಿದ್ರೆ ಬೇಜಾರಾಗೋದು. ಇದಕ್ಕೆ ಒಳ್ಳೇದಕ್ಕೆ ಯೂಸ್ ಮಾಡಿದಾನೆ ಬಿಡು ಅಂತೇಳಂತ ಇವಾಗ ಏನೋ ಒಂಥರ ಖುಷಿ ಆಗುತ್ತೆ ನಮಗೆ ನೋಡಿದ್ರೆ. ಎಲ್ಲಾ ತಾಯಂದ್ರಿಗೂ ನನ್ ಮಗನ್ ವಿಡಿಯೋ ಯಾರ್ಯಾರು ನೋಡ್ತೀರೋ ಅವ್ರ ಮಕ್ಳೇನಿದಾರ ಅವ್ರೆಲ್ಲ ಈ ತರ ಚಿಕ್ಕದಾದ್ರೂ ನಿಮ್ಮ ಅಮ್ಮರಿಗೆ ತಂದು ಕೊಡಿ. ಅವ್ರು ಖುಷಿ ಏನಾದಂದ್ರೆ ಹೇಳ್ಕಣಲ್ಲ, ಅವ್ರಷ್ಟೇ ಅಷ್ಟು ಖುಷಿ ಪಡ್ತಾರೆ. ಬಂಗಾರನೇ ಬೇಕು, ಬೆಳ್ಳಿನೇ ಬೇಕು, ಅದು ಬೇಕು, ಇದು ಬೇಕು ಅಂತ ಯಾರು ಅವ್ರ ತಾಯಿರು ಯಾರು ಕೇಳಲ್ಲ. ಸಾಕು ಈ ತರ ಹಿಂಗ್ ಬಳೆ ಚಿಕ್ಕದು ಅಷ್ಟೇ, ಇನ್ನೇನಿಲ್ಲ. ನಾನ್ ಕೇಳ್ಕೊಳ ತಂದು ಕೊಟ್ಟಿದ್ದಾರೆ ಇಬ್ರು ಸರ್ಪ್ರೈಸ್ ಆಗಿ. ನನಗೆ ಗೊತ್ತಿಲ್ಲ ಇವ್ರು ಈ ತರ ಮಾಡ್ತಾನೆ, ಇವ್ ನಂಗೆ ತಂದು ಕೊಡ್ತಾನೆ ಅಂತ ಹೇಳಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಂಬಿಕೆ ಇಲ್ಲ ಅಂತ ನಂಬಿಕೆ ಇಲ್ಲ ಅಂತಲ್ಲ, ನೀನ್ ಅವನು ಇಷ್ಟ ತೋರಿಸ್ತಿರ್ಲಿಲ್ಲ, ಕನ್ಸಗೂ ಅನ್ಕೊಂಡಿರ್ಲಿಲ್ಲ. ನಾನ್ ಕರೆದ್ರು ಬರ್ತಾ ಇರ್ಲಿಲ್ಲ, ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಸರಿ ಸರಿ. ನೀನು ಹೋಗಿ ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಈ ಓಲೆ ಈ ಬಳೆ ಎಲ್ಲ ತರ್ತಿ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಈ ಕ್ಲಿಪ್ ಅದ್ವಲ್ವಾ, ಈ ಕ್ಲಿಪ್ ನನಗೆ ಆಲ್ಮೋಸ್ಟ್ ಕ್ಲಿಪ್ ಅಂತ ಪಿಂಕ್ ಕಲರ್ ಇಷ್ಟ ಅಂತೇಳಿ ಆಲ್ಮೋಸ್ಟ್ ಎಲ್ಲ ಪಿಂಕೆ ತಗೊಂಬಂದ್ಬಿಟ್ಟಿದ್ದಾನೆ. ಸಾಕಲ್ವಾ ಗೈಸ್? ಸಾಕು, ಇದ್ ಮುಂದೆ ಇನ್ನೇನು ಬೇಡ ನನಗೆ. ಇದೇ ತರ ನನ್ ಮಗುಗ್ ಸಪೋರ್ಟ್ ಮಾಡಿ ಎಲ್ರು ಇದೇ ತರ ಅವ್ನ್ ಬೆಳೆಸಿ ನಿಮ್ ಕೈ ಮುಗ್ದು ಕೇಳ್ಕಂತೀನಿ ನಾನು. ಅವನು ಒಬ್ಬ ಮನುಷ್ಯ ಆಗ್ಬೇಕು. ಇವಾಗ ಓದ್ತಾ ಇದ್ದಾನೆ, ಅವನು ದೊಡ್ಡ ವ್ಯಕ್ತಿ ಅನ್ನೋದಕ್ಕಿಂತ ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಒಳ್ಳೇದ್ ಮಾಡ್ಕೊಂಡು ಒಳ್ಳೆ ತರ
ಕಾಣಿಸ್ಕೊಂಡು ಜನಗಳಿಗೆ ಆ ತರ ಇದ್ಕೊಂಡು ಹೋದ್ರೆ ನನಗೂ ಖುಷಿ ಇರುತ್ತೆ. ನಾವು ಗಂಡ ಹೆಂಡತಿ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗ್ ಗೊತ್ತು. ಅವನು ನಮ್ಮಿಬ್ರು ಇದನ್ನ ನೋಡ್ತಾ ಇರ್ತಾನೆ, ನಾವ್ ಎಷ್ಟು ಕಷ್ಟಪಟ್ಟಿರ್ತಾರೆ ನಮ್ಮಪ್ಪ ಅಮ್ಮ, ನಾವು ಅದೇ ತರ ಇರ್ಬೇಕು ಅಂತ. ಆತರ ಅಲ್ಲ ನಾನು ಹೇಳ್ತಾ ಇರೋದು, ಅದೆಲ್ಲ ಯಾಕೆ ಹೇಳ್ತೀವಿ ಕಷ್ಟಪಟ್ಟು? ಹಂಗಲ್ಲ ಹೇಳ್ತಿರೋದು ನಾನು. ಆತರ ಇರ್ಲಿ ಅಂತ ನಾನ್ ಕೇಳ್ಕೊಂತೀನಿ ಗೈಸ್, ಅಷ್ಟೇ, ಇನ್ನೇನಲ್ಲ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತಾನೆ. ಇದೇ ತರ ನನ್ ಮಗುಗ್ ಸಪೋರ್ಟ್ ಮಾಡಿ. ನಿಮ್ನ ಅಷ್ಟೇ ನಾನ್ ಕೇಳ್ಕೊಳೋದು, ಯಾರ್ಯಾರು ಎಲ್ಲ ವಿಡಿಯೋಸ್ ಎಲ್ಲ ನೋಡ್ತಿರ್ತೀರಾ, ನಿಮ್ ತಾಯರಿಗೆ ಹೋಗಿ ಏನು ಬೇಡ, 1 ಡಜನ್ ಬಾಳೆ ಅಷ್ಟೇ ಅವ್ರು ಕೇಳೋದು. ನಿಮ್ಮನ್ ಬಂಗಾರ ಮಾಡಿಸ್ರಿ, ನಮಗ್ ಅದ್ ತಂದ್ ಕೊಡ್ರಿ, ಇದ್ ತಂದ್ ಕೊಡ್ರಿ. ಅವ್ರನ್ನ ಮನೆಯವ್ರಿಗೆ ಯಜಮಾನ್ರು ಬಿಟ್ಟು ಮಕ್ಳನ್ನ ಸುಲಭವಾಗಿ ಯಾರು ತಾಯರ್ ಏನು ಕೇಳಲ್ಲ. ನನಗೆ ಅದ್ ತಂದ್ ಕೊಡೋ, ಇದ್ ತಂದ್ ಕೊಡೋ ಅಂತ ಯಾರು ಏನು ಕೇಳಲ್ಲ. ನನ್ ಮಕ್ಳು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಗಂಡಂದ್ರನ್ ಕೇಳ್ತಾರೆ ಧೈರ್ಯವಾಗಿ, ರೀ ನನ್ಗೆ ಅದ್ ಬೇಕು, ನನ್ಗೆ ಇದ್ ಬೇಕು ಅಂತ ಕೇಳ್ತಾರೆ. ಮಕ್ಳನ್ ಸುಲಭವಾಗಿ ಯಾರು ಕೇಳಲ್ಲ. ನೀವೇ ಅರ್ಥ ಮಾಡ್ಕೊಂಡು ತಂದೆ ತಾಯಿಗಳಿಗೆ ಹೋಗಿ ತಾಂದೋಗ್ ಕೊಡಿ ಅಂತ ನಾನು ಕೇಳ್ಕಂತೀನಿ ಎಲ್ಲಾರ್ನು. ಎಲ್ಲಾರು ತಂದೆ ತಾಯಿಗಳು ನೋಡ್ತಾ ಇದ್ರೆ ಎಲ್ಲರಿಗೂ ನಮಸ್ಕಾರ. ಇದೇ ತರ ನನ್ ಮಗು ಸಪೋರ್ಟ್ ಮಾಡಿ ಅವನ್ನ ಇದೇ ತರ ಬೆಳೆಸಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂಡು ನನ್ ಮಗುಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವ್ನ್ ಚಿಕ್ಕವನಿಲ್ಲ, ಅವ್ನ್ ಟ್ಯೂಷನ್ ಹೋಗಿದ್ದಾನೆ. ಅವ್ನ್ ಬಂದಿದ್ರೆ ಅವನು ಚೆನ್ನಾಗಿತ್ತು. ಅವ್ನ್ ಟ್ಯೂಷನ್ ಹೋಗಿದ್ದಾನೆ, ಹಂಗಾಗಿ ಇವನೊಬ್ನೇ ಇರೋದು. ಇವನಿಗೂ ಇಬ್ರಿಗೂ ನನ್ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅಷ್ಟೇನಾ? ಅಷ್ಟೇ. ಆದ್ರೆ ನಿಮ್ಮ ಪ್ರೀತಿಯ ಯಜಮಾನ್ರು ಕೊಟ್ಟಿರೋ ಗಿಫ್ಟ್ ತೋರ್ಸ್ತಾವೆ. ಇದಿರ್ಲಿ ಅದಿಲ್ಲ, ನಮ್ಮನೆಯವರು ಕೊಡ್ಸಿದಾರೆ. ಇದು ಸರ್ಪ್ರೈಸ್ ಏನಲ್ಲ, ಇದು ರಿಯಲ್ ನಮ್ಮ ಅಮ್ಮಂಗೆ ಖುಷಿ ಅಲ್ಲ, ಖುಷಿ ಅಂತೇನಲ್ಲ. ಇದ್ರ ಮುಂದೆ ಖುಷಿ ಇಲ್ಲ, ಇದ್ರ ಮುಂದೆ ಏನ್ ಖುಷಿ ಏನಿಲ್ಲ. ಇದು ಒಡವೆ ಅಂತಂದ್ರೆ ನಾವ್ ತಗಂತ್ಲೇ ಇರ್ತೀವಿ ಯಾವಾಗ್ಲೂ. ನನ್ ಬರ್ಡೇಗೆ ಅಂತ ಹೇಳಿ ನಮ್ಮನೆಯವರು ಈ ಓಲೆ ಗಿಫ್ಟ್ ಮಾಡಿದ್ರು ಗೈಸ್. ಕಾಣಲ್ಲ ಹಾಕೊಂಡಿದ್ದೆ ಇದೆ. ಚೆನ್ನಾಯ್ತಾ? ನಂಗೆ ಇಷ್ಟ ಆಯ್ತಾ? ಒಟ್ಟು ಇಷ್ಟ ಆಯ್ತು. ಇದೇ ಸರ್ಪ್ರೈಸ್ ಅಲ್ಲ ಗೈಸ್, ನಾನು ನಮ್ಮನೆಯವ್ರು ಇಬ್ರೇ ಹೋಗ್ಬಿಟ್ಟು ತಾಮನೆದು ಈ ಮುಂದೆ ಈ ಬಳೆ ಇದ್ರ ಮುಂದೆ ನನಗೇನಿದೇನಷ್ಟು ಸರ್ಪ್ರೈಸ್ ಅಂತ ಅನಿಸ್ಲಿಲ್ಲ. ಯಾಕೆ ಹೇಳ್ಬೇಕು ಅಂತಂದ್ರೆ ಖುಷಿ ಅಂತ ಇದು ಬಹಳ ಖುಷಿ ಆಯ್ತು. ನಾರ್ಮಲ್ ಅದು ಏನ್ ತಗೋತಾರ ಪ್ರಾಬ್ಲಮ್ ಅಂತಂದ್ರೆ ಇದು ಹೇಳಕ್ ಆಗಲ್ಲ, ಅಷ್ಟು ಖುಷಿ ಇದೆ ನನಗೆ. ಇದೆಲ್ಲ ತರ್ಬೇಕು ಅಂತ ನಿನ್ ತಲೆಗ್ ಬಂತು, ನಮ್ಮ ಅಮ್ಮಗೆ ಹಿಂಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಂತಲ್ಲ, ಅಷ್ಟೇ ಸಾಕು. ಇನ್ನೇನು ಕೇಳ್ಕೇನಲ್ಲ ಗೈಸ್ ನಾನು. ಅವ್ನು ಇದೇ ತರ ಚೆನ್ನಾಗಿರ್ಲಿ, ನನ್ನ ಮಕ್ಳಿಗೆ ವಿದ್ಯಾ ಆರೋಗ್ಯ ಆಯಸ್ಸು ದೇವ್ರು ಕೊಟ್ಟು ಆ ಗುರುಗಳ ಹತ್ರ ನಾನು ಅದೇ ಕೇಳ್ಕೊಳೋದು, ಕಾಪಾಡ್ಲಿ ಅಂತ ಕೇಳ್ಕೊಂತೀನಿ. ಎಲ್ಲರೂ ನನ್ನ ಮಗುಗೆ ಸಪೋರ್ಟ್ ಮಾಡಿ ಇದೇ ತರ ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ ಗೈಸ್. ಥ್ಯಾಂಕ್ ಯು.